ನನ್ನ ಹೆಸರು ಅಕ್ಷಯ್. ನಾನು ಆಫೀಸ್ನಲ್ಲಿ ವರ್ಕ್ ಮಾಡೋದು. ನನಗೆ ಮದುವೆ ಏಜ್ ಆಗಿತ್ತು. ನಮ್ಮ ಅಪ್ಪ ಅಮ್ಮನಿಗೆ ಅವನಿಗೆ ಮದುವೆ ಮಾಡಿಸ್ಬಿಡೋಣ ಅಂತ ಒಂದು ಒಳ್ಳೆ ಹುಡುಗಿನ ನೋಡಿದ್ರು. ಹಾಗೆ ಎಂಗೇಜ್ಮೆಂಟ್ ಆಯಿತು. ಮತ್ತು ಬೇಗನೆ ಮದುವೆ ಫಿಕ್ಸ್ ಮಾಡಿದ್ರು. ಏಕೆಂದರೆ ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆ ದುಬೈಗೆ ಹೋಗೋಕ್ಕೆ ಅಂತ. ಅಣ್ಣನಿಗೆ ದುಬೈಯಲ್ಲೇ ಕೆಲಸ ಮತ್ತು ಅಪ್ಪ ಅಮ್ಮನಿಗೂ ಅವನ ಹತ್ರನೇ ಇರೋಕ್ಕೆ ಇಷ್ಟ. ಹಾಗೆ ನಾನು ಇಲ್ಲಿ ಒಬ್ಬನೇ ಇರ್ತೀನಲ್ಲ ಅಂತ ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ಹಾಗೆ ಮದುವೆ ದಿನ ಬಂತು. ನಾನು ಆಗ ಸ್ನೇಹನದು ತಂಗಿಯರನ್ನ ನೋಡಿದ್ದೆ. ಸ್ನೇಹ ಚೆನ್ನಾಗೇ ಇದ್ಲು. ಆದರೆ ಅವಳು ತಂಗಿಯರು ಇನ್ನೂ ಚೆನ್ನಾಗಿದ್ದರು. ಅವರನ್ನು ನೋಡಿದಾಗ ನೋಡಿಕೊಂಡೇ ಇರೋಣ ಅನಿಸ್ತಾ ಇತ್ತು. ಮತ್ತು ಮದುವೆ ಎಲ್ಲ ಆದಮೇಲೆ ಅವಳ ತಂಗಿಯರು ನನ್ನ ಹತ್ರ ತುಂಟತನ ಮಾಡ್ಕೊಂಡಿದ್ರು. ನನಗೂ ಖುಷಿ ಅನಿಸ್ತಾ ಇತ್ತು. ಮತ್ತು ಬೆಡ್ ಸೋತಿದ್ದಕ್ಕೆ 10,000 ಕೇಳಿದ್ರು. ನಾನು ಇಲ್ಲ 5,000 ಸಾಕು ಅಂತ ಹೇಳಿದೆ. ಅದಕ್ಕೆ ಆಯಿತು ಅಂತ ಒಪ್ಕೊಂಡ್ರು. ಹಾಗೆ ಮದುವೆಯಾಗಿ ಮನೆಗೆ ಬಂದ್ವಿ. ಮತ್ತು ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಹೋದರು. ಮತ್ತು ಮೊದಲು ಹೆಂಡತಿಯರು ಹೇಗೆ ಇದ್ದರೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಮತ್ತು ಅವರ ಹತ್ರನೇ ಇರೋದಾ ಅಂತ ಅನಿಸ್ತಾ ಇರುತ್ತೆ. ಸ್ವಲ್ಪ ದಿನಗಳಾದಮೇಲೆ ಬೋರ್ ಅನಿಸ್ತಾ ಇರುತ್ತೆ. ನನಗೂ ಹಾಗೆ ಅನಿಸ್ತಾ ಇತ್ತು. ಮತ್ತು ಸ್ನೇಹ ಮನೆ ಕೆಲಸ ಮತ್ತು ನನ್ನ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ಲು. ನನಗೆ ಅವಳ ತಂಗಿಯರು ಹೆಚ್ಚಾಗಿ ನೆನಪಾಗ್ತಾ ಇತ್ತು. ನಾನು ಸ್ನೇಹ ಹತ್ರ ಹೇಳಿದೆ, ಬಾ ಇವತ್ತು ಆಫೀಸ್ಗೆ ರಜೆ ಇದೆ, ನಿಮ್ಮ ಮನೆಗೆ ಹೋಗಿ ಬರೋಣ, ಹೋಗಿ ರೆಡಿಯಾಗು ಅಂತ ಹೇಳಿದ್ದೆ. ಅವಳು ಬೇಗ ಹೋಗಿ ರೆಡಿಯಾದಳು. ನನಗೂ ಅದೇ ಬೇಕಾದದ್ದು. ಹಾಗೆ ಹೋದ್ವಿ. ನಮ್ಮನ್ನು ನೋಡಿ ಸ್ನೇಹ ಅಮ್ಮ ನೋಡಿದ್ದಲ್ಲೇ ನಿಂತು ಬಿಟ್ಟಿದ್ರು. ಮತ್ತು ಸ್ನೇಹ ಹತ್ರ ಹೇಳಿದ್ರು, ಒಂದು ಫೋನ್ ಮಾಡಿ ಬರೋದಲ್ವಾ ಅಂತ. ಅದಕ್ಕೆ ನಾನು ಹೇಳಿದೆ, ಹಾಗೇನಿಲ್ಲ, ನಾನು ಈಗ ಏನು ಮಾಡಿದ್ದೀರಾ ಅದು ಕೊಡಿ ಸಾಕು, ನನಗೆ ಸ್ಪೆಷಲ್ ಏನು ಬೇಡ ಅಂತ ಹೇಳಿದೆ. ಮತ್ತು ಅತ್ತೆ ಹೊರಗಡೆಯಿಂದ ಏನೋ ತರಿಸ್ಬೇಡಿ ಅಂತ ಹೇಳಿದೆ. ಹಾಗಿದ್ರು ಮಾವ ಹೋಗಿ ಬಿರಿಯಾನಿ ಮತ್ತು ಅದು ಇದು ತಂದಿದ್ರು. ಅದನ್ನು ಬಡಿಸಿದ್ರು. ಹಾಗೆ ಮನೆಯಲ್ಲಿ ತರಕಾರಿ ಸಾರು ಮಾಡಿದರು, ಅದನ್ನು ಕೊಟ್ಟರು. ಹಾಗೆ ತಿಂದೆ. ಮತ್ತು ಸಂಜೆ ಆಯಿತು. ಮತ್ತು ಅವಳ ತಂಗಿಯರ ಜೊತೆ ಸೇರಿ ಲೂಡೋ ಆಡ್ತಾ ಇದ್ದೆ. ಆಟ ಆಡ್ತಾ ಆಡ್ತಾ ಚಿಕ್ಕವಳ ಸೊಂಟ ಮುಟ್ಟೋದು ಮತ್ತು ಹೆಗಲ ಮೇಲೆ ಕೈ ಹಾಕೋದು ಮಾಡ್ತಾ ಇದ್ದೆ. ಅದು ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಅವಳು ನನ್ನನ್ನು ಅಣ್ಣನ ಥರ ಅನ್ಕೋತಿದ್ಲು. ಆಟ ಆಡಿ 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 ರಾತ್ರಿ 12 ಗಂಟೆ ಆಯಿತು. ಮತ್ತು ನನ್ನ ಹೆಂಡತಿ ಹೋಗೋದಾ ಅಂತ ಹೇಳ್ತಾ ಇದ್ರಲ್ಲ, ಬನ್ನಿ ಹೋಗೋದಾ, ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ಲು. ಆಗ ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಸ್ವಲ್ಪ ಇವ್ರ ಹತ್ರ ಟೈಮ್ ಪಾಸ್ ಮಾಡೋದಾ ಅಂದರೆ ಇವಳೊಬ್ಳು ಅಂತ ಅಂದ್ಕೊಂಡೆ. ಮತ್ತು ಟೈಮ್ ನೋಡಿದೆ, ಆಗ 12:15 ಆಗಿತ್ತು. ಆಗ ಹೇಳಿದೆ, ಈಗ ಲೇಟಾಗಿದೆ, ನಾಳೆ ಹೋಗೋದಾ ಅಂತ. ಹಾಗೆ ಅಲ್ಲಿ 2 ರೂಮ್ ಇದ್ದಿದ್ದು. ಒಂದರಲ್ಲಿ ಅಪ್ಪ ಅಮ್ಮ ಮಲಗಿದ್ರು, ಮತ್ತೊಂದರಲ್ಲಿ ಅವಳ ತಂಗಿಯರು ಮಲಗ್ತಾ ಇದ್ದಿದ್ದು. ಅದಕ್ಕೆ ಆ ರೂಮನ್ನು ನಮಗೆ ಬಿಟ್ಕೊಟ್ರು. ಆ ದಿನ ಇದ್ದು ಮತ್ತೆ ಬರಲು ಮನಸ್ಸೇ ಇಲ್ಲ. ಇವಳು ಒತ್ತಡದಿಂದ ಊಟ ಮಾಡಿಕೊಂಡು ಬಂದೆ. ಹಾಗೆ 2 ದಿನ ಸುಮ್ಮನೆ ಇದ್ದೆ. ಮತ್ತೆ ಅವ್ರ ನೆನಪು ಕಾಡ್ತಾನೇ ಇತ್ತು. ನಾನು ಸ್ನೇಹ ಹತ್ರ ಹೇಳಿದೆ, ನಿನಗೆ ಇಲ್ಲಿ ಬೋರ್ ಆಗುತ್ತಲ್ಲ, ನಾನು ಆಫೀಸ್ಗೆ ಬೆಳಿಗ್ಗೆ ಹೋಗಿ ಸಂಜೆ ಬರ್ತೀನಿ, ಅದಕ್ಕೆ ನಿನ್ನ ತಂಗಿಯರನ್ನ ಕರ್ಕೊ, ನಿನಗೂ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿದೆ. ಮತ್ತು ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ನನಗೂ ಟೈಮ್ ಪಾಸ್ ಆಗುತ್ತೆ ಅಂತ. ನಾನು ಅಂದ್ಕೊಂಡೆ ಅವಳು ಈ ಮಾತು ಕೇಳಿ ಖುಷಿಯಾಗಿ ಒಪ್ಕೊಂಡು ಬೇಗ ಕರೆಸ್ತಾಳೆ ಅಂತ. ಆದರೆ ಅವಳು, ಇಲ್ಲ ಬೇಡ, ನನ್ನ ಕೆಲಸ ಮುಗಿಯೋದೇ 3 ಗಂಟೆ ಆಗುತ್ತೆ, ಮತ್ತು ಸ್ವಲ್ಪ ಹೊತ್ತು ಮಲಗೊಟ್ಟು ಮತ್ತೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀನಿ, ಹಾಗೇನು ಬೋರ್ ಆಗಲ್ಲ, ಬೇಡ ಅಂತ ಹೇಳಿದ್ಲು. ನನಗೆ ಕೋಪ ಬಂತು. ಆದರೂ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಒಂದು ಐಡಿಯಾ ಮಾಡಿದೆ. ಮತ್ತು ಒಂದಿನ ಆಫೀಸ್ಗೆ ರಜೆ ಮಾಡಿದೆ. ಮತ್ತು ಸ್ನೇಹ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಹೋದಾಗ ನಾನು ಸ್ಟೆಪ್ನಲ್ಲಿ ಸರ್ಪಿನ ನೀರು ಹಾಕಿದೆ. ಮತ್ತು ಬಂದು ಸೋಫಾದಲ್ಲಿ ಮಲ್ಕೊಂಡೆ. ಅಲ್ಲಿ ಅವಳು ಬಿದ್ದು ಜೋರಾಗಿ ಕಿರ್ಚಿದಳು. ಆಗ ನಾನು ಏನು ಗೊತ್ತಾಗ್ತಾ ಹಾಗೆ ಹೋದೆ ಮತ್ತು ಅವಳನ್ನು ಎತ್ತಿಕೊಂಡು ಬಂದೆ. ಅವಳ ಮನಸ್ಸಲ್ಲಿ ಅವಳಿಂದನೇ ಬಿದ್ದಿರೋ ನೀರು ಅಂತ ಹಾಗೆ ಅನಿಸಿತ್ತು. ಜೋರಾಗಿ ನೋವಿನಿಂದ ಅಳ್ತಿದ್ಲು. ಆಗ ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ನನಗೆ ಬೇಕಾದದ್ದೇ ಆಗಿದ್ದು. ಹಾಗೆ ಅವಳು ಕಾಲು ಫ್ರ್ಯಾಕ್ಚರ್ ಆಗಿತ್ತು ಮತ್ತು 2 ತಿಂಗಳು ರೆಸ್ಟ್ಗೆ ಹೇಳಿದರು. ಹಾಗೆ ಮನೆಗೆ ಕರ್ಕೊಂಡು ಬಂದೆ. ಈ ವಿಷಯ ಕೇಳಿ ಸ್ನೇಹ ಮನೆಯವರೆಲ್ಲ ಓಡಿ ಬಂದರು. ಆಗ ಅವಳಮ್ಮ ಅವಳಿಗೆ ಇನ್ನೂ ಕೆಲಸ ಮಾಡಲಾಗಲ್ವಲ್ಲ, ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ನಾನು, ಅದು ಅಸಾಧ್ಯ, ನನಗೆ ಇಲ್ಲಿ ಒಬ್ಬನೇ ಇರಲು ಮನೆ ಮ್ಯಾನೇಜ್ ಮಾಡಲು ಆಗಲ್ಲ, ಹಾಗೆ ಇದ್ದರೆ ನಿಮ್ಮದ್ರಲ್ಲಿ ಯಾರಾದರೂ ನಿಲ್ಲಿ ಅಂತ ಹೇಳಿದೆ. ಅದಕ್ಕೆ ಅವಳಮ್ಮ, ನನಗೆ ಆಗಲ್ಲ ಇಲ್ಲಿರೋಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು, ಈಗ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡು ನಿಮ್ಮ ಚಿಕ್ಕ ಮಗಳನ್ನು ಇಲ್ಲಿರಿಸಿ ಅವಳು ಸ್ನೇಹನ ನೋಡ್ಕೊಂಡಿರ್ತಾಳಲ್ಲ ಅಂತ ಹೇಳಿದೆ. ಅದಕ್ಕೆ ಹಾಂ ಅಂತ ಎಲ್ಲರೂ ಒಪ್ಕೊಂಡ್ರು. ಹಾಗೆ ಅವಳ ಬಟ್ಟೆ ಎಲ್ಲ ಅವಳ ಅಪ್ಪ ತಂದು ಕೊಟ್ಟರು. ಹೋದರು. ಇವರು 3 ಜನ ಹೆಣ್ಮಕ್ಳಲ್ಲಿ ಎಲ್ಲರಿಗಿಂತ ತುಂಬ ಚೆನ್ನಾಗಿದ್ಲು. ಅವಳನ್ನು ನೋಡ್ಕೊಂಡಿದ್ರೆ ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು. ನಾನು ಅಂದ್ಕೊಂಡೆ, ಅವಳ ಜೊತೆ ತಮಾಷೆ ಮಾಡ್ಕೊಂಡಿದ್ರೆ ಅವಳು ನನ್ನ ಜೊತೆ ಫ್ರೀಯಾಗಿರ್ತಾಳೆ ಅಂತ. ಹಾಗೆ ನಾನು ತಮಾಷೆ ಮಾಡ್ತಿದ್ದೆ. ಆದರೆ ಅವಳು ಖಡಕ್ಕಾಗಿ, ನನಗೆ ಈ ಥರ ಎಲ್ಲ ಇಷ್ಟ ಇಲ್ಲ, ನನ್ನಿಂದ ಸ್ವಲ್ಪ ದೂರ ಇರಿ ಅಂತ ಹೇಳಿದ್ಲು. ಅವಳೆಲ್ಲ ಕೆಲಸ ಮಾಡಿ ಸ್ನೇಹ ಕೂತಿದ್ದಲ್ಲೇ ಎಲ್ಲ ಮಾಡಿಕೊಟ್ಟು ರೂಮ್ಗೆ ಹೋಗ್ಬಿಡ್ತಿದ್ಲು.
ನಾನು ಹೋಗುವಾಗ ಸ್ನೇಹ ಅಲ್ಲೇ ಇರ್ತಿದ್ಲು. ಮತ್ತು ಬರುವಷ್ಟರಲ್ಲಿ ಅವಳ ರೂಮ್ಗೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಮಲಗಿಬಿಡ್ತಿದ್ಲು. ನನ್ನ ಮನಸ್ಸಲ್ಲಿ ನಾನು ಇದೆಲ್ಲ ಮಾಡಿದ್ದು ಇದಕ್ಕೋಸ್ಕರನಾ ಅಂತ ಕೋಪ ಬರ್ತಾಯಿತ್ತು. ಒಂದು ದಿನ ಆಫೀಸ್ಗೆ ಮಧ್ಯಾಹ್ನ ರಜೆ ಮಾಡಿ ಬಂದೆ. ಏನಾದರೂ ಇವತ್ತು ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದೆ. ನಾನು ಬಂದ ತಕ್ಷಣ ಮೆಲ್ಲಗೆ ಹೋಗಿ ಸ್ನೇಹನ ನೋಡಿದೆ. ಆಗ ಸ್ನೇಹ ಮಲಗಿದ್ಲು. ಅಲ್ಲಿ ಮೆಲ್ಲಗೆ ಡೋರ್ ಕ್ಲೋಸ್ ಮಾಡಿ ಅವಳ ತಂಗಿ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ಲು. ಅಲ್ಲಿಗೆ ಹೋದೆ. ಆಗ ಅವಳು ಅಲ್ಲಿ ಶಾಲ್ ಹಾಕದೆ ಕೆಲಸ ಮಾಡ್ತಾಯಿದ್ಲು. ಹಾಗೆ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾನು ಅಲ್ಲಿಗೆ ಹೋದ ತಕ್ಷಣ ಅವಳು ನೋಡಿ ಗಾಬರಿ ಆದಳು. ಮತ್ತು ಏನು ಬೇಕು ಅಂತ ಕೇಳಿದ್ಲು. ಆಗ ನಾನು ನಗಾಡ್ತಾ ನೀರು ಬೇಕು ಅಂತ ಹೇಳಿದೆ. ಅವಳಿಗೆ ನನ್ನನ್ನು ನೋಡಿ ಮುಜುಗರ ಆಗಿ ಶಾಲ್ನಿಂದ ದೇಹವನ್ನು ಮುಚ್ಚಿ ಬೇಗ ನೀರು ಕೊಟ್ಟಳು. ಆಗ ನಾನು ಅವಳ ಕೈಯನ್ನು ಹಿಡಿದೆ. ಆಗ ಏನು ಮಾಡ್ತಾ ಇದ್ದೀರಿ, ನನ್ನ ಕೈ ಬಿಡಿ ಅಂತ ಹೇಳಿದ್ಲು. ಆಗ ನಾನು ಕೈಯನ್ನು ಬಿಡದೆ ನನ್ನ ಹತ್ತಿರಕ್ಕೆ ಎಳೆದೆ. ಆಗ ಅವಳು ಇನ್ನೊಂದು ಕೈಯಿಂದ ಚಾಕು ತೆಗೆದು ನನ್ನ ಕೈಗೆ ಚುಚ್ಚಿದಳು. ನನಗೆ ನೋವು ತಾಳಲಾರದೆ ಕಿರಿಸಿದೆ. ಆಗ ಸ್ನೇಹ ಎದ್ದು ಏನಾಯಿತು ಅಂತ ಕೇಳಿದ್ಲು. ಆಗ ಅವಳ ತಂಗಿ ನಾನು ಅಕ್ಕನ ಹತ್ರ ಹೇಳ್ತೀನಿ ಅಂತ ಹೋಗ್ತಿದ್ಲು. ಆಗ ನಾನು ಅವಳ ಹತ್ರ ಒಂದು ಫೋಟೋ ತೋರಿಸಿ, ನೀನು ಅವಳ ಹತ್ರ ಹೇಳಿದ್ರೆ ನಾನು ಈ ಫೋಟೋನ ಫೇಸ್ಬುಕ್ಗೆ ಹಾಕ್ತೀನಿ ಅಂತ ಹೇಳಿದೆ. ಆಗ ಸುಮ್ಮನೆ ಆದಳು. ಮತ್ತು ನಾನು ಸ್ನೇಹ ಹತ್ರ ಹೋದೆ. ಆಗ ಅವಳು ನನ್ನ ಕೈ ನೋಡಿ ಏನಾಯಿತು, ಇಷ್ಟು ರಕ್ತ ಹೋಗ್ತಿದೆಯಲ್ಲ ಅಂತ ಕೇಳಿದಾಗ ನಾನು ಹೇಳೋಷ್ಟರಲ್ಲಿ ಅವಳ ತಂಗಿ ದೀಪ, ಏನೂ ಇಲ್ಲ ಅಕ್ಕ, ನನಗೆ ಕಷ್ಟ ಆಗುತ್ತೆ ಅಂತ ತರಕಾರಿ ಮುಡ್ಕೊಡಲು ಹೋದರು. ನನಗೆ ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ, ಆದರೆ ಕೈಯನ್ನೇ ಮುರ್ಕೊಂಡ್ರು ಅಂತ ಹೇಳಿದ್ಲು. ನಾನು ನೋಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ. ಸ್ನೇಹ ದೀಪ ಹತ್ರ ಬ್ಯಾಂಡೇಜ್ ಬ್ಯಾಗ್ಸ್ ತಂದುಕೊಡು ಅಂತ ಹೇಳಿ ಬ್ಯಾಂಡೇಜ್ ಮಾಡಿ ಕೊಟ್ಟಳು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಅವಳು ಕೆಲಸ ಮಾಡಬೇಕಾದ್ರೆ ಅವಳಿಗೆ ಗೊತ್ತಾಗ್ದ ಹಾಗೆ ಫೋಟೋ ತೆಗೆದಿದ್ದು ಒಳ್ಳೆಯದೇ ಆಯಿತು ಅಂತ. ಮತ್ತು ಅವಳ ಮೇಲೆ ತುಂಬ ಕೋಪನೂ ಬಂತು. ಅವಳನ್ನು ಇನ್ನೂ ಬಿಡಬಾರ್ದು ಅಂತ ಅಂದ್ಕೊಂಡೆ. ಸ್ನೇಹನಿಗೆ ಅವತ್ತು ನಾನೇ ಮಾತ್ರೆ ಕೊಟ್ಟೆ. ಮತ್ತು ಅದರಲ್ಲಿ ಒಂದು ನಿದ್ರೆ ಮಾತ್ರೆ ಹಾಕಿ ಕೊಟ್ಟೆ. ಅವಳಿಗೆ ಗಾಢ ನಿದ್ರೆ ಆದಮೇಲೆ ನನಗೆ ಗೊತ್ತು ದೀಪ ಬಾಗಿಲು ತೆಗೆಯಲ್ಲ ಅಂತ. ಅದಕ್ಕೆ ನಾನು ಸುಳ್ಳು ಹೇಳಿದೆ. ನೋಡು, ನಿನ್ನ ಅಕ್ಕನಿಗೆ ತುಂಬ ಹುಷಾರಿಲ್ಲ ಅಂತ. ಅದಕ್ಕೆ ಅವಳು ಬೇಗ ಬಾಗಿಲು ತೆಗೆದಳು. ಮತ್ತು ನಾನು ಅವಳನ್ನು ತಳ್ಳಿ ಮಂಚಕ್ಕೆ ಬೀಳಿಸಿದೆ. ಮತ್ತು ಬಾಗಿಲು ಹಾಕಿದೆ. ಅವಳು ಎಷ್ಟೇ ಗೋಗರಿದ್ರು, ಕೂಗಿದರು, ಕಿರ್ಚಿದ್ರು, ನಾನು ಕಾಲು ಹಿಡ್ಕೊಂಡ್ರು ಬಿಡಲೇ ಇಲ್ಲ. ಮತ್ತು ಎಲ್ಲ ವೀಡಿಯೋ ಮಾಡಿ ಮಡಗಿದ್ದೆ. ಮತ್ತು ಹೋಗ್ತಾ, ನೀನು ಈ ವಿಷಯ ಯಾರಿಗಾದರೂ ಹೇಳಿದ್ರೆ ಈ ವಿಡಿಯೋ ಫೇಸ್ಬುಕ್ನಲ್ಲೇ ಹಾಕ್ತೀನಿ ಅಂತ ಹೆದರಿಸಿದೆ. ಹಾಗೆ ಬಂದು ಒಳ್ಳೆ ನಿದ್ದೆ ಮಾಡಿದೆ. ಮತ್ತು ದೀಪನಿಗೆ ಇದರಿಂದ ತುಂಬಾ ಹುಷಾರಿರಲಿಲ್ಲ. ನನಗೂ ಅವಳಿಂದ ತೃಪ್ತಿಯಾಗಿತ್ತು. ಅದಕ್ಕೆ ಸ್ನೇಹ ಹತ್ರ ಹೇಳಿದೆ, ನೋಡು ದೀಪಾಗೆ ಹುಷಾರಿಲ್ಲ, ನೀನು ಮಾನಸನ ಕರ್ಕೊ, ಇವಳನ್ನು ಅಲ್ಲಿಗೆ ಕಳಿಸು, ಅವಳಿಗೆ ರೆಸ್ಟ್ ಬೇಕಲ್ವಾ ಅಂತ ಅವಳು ಒಪ್ಕೊಂಡ್ಳು. ಹಾಗೆ ಅವಳ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ಲು. ಹಾಗೆ ಇದು ದೀಪಾಗೆ ಗೊತ್ತಾಗಿ, ಬೇಡ ನಾನೇ ನಿಮ್ಮನ್ನು ನೋಡ್ಕೊತೀನಿ, 2 ಮಾತ್ರೆ ಕುಡಿದ್ರೆ ಸರಿಯಾಗುತ್ತೆ, ಅವಳನ್ನು ಏನೇ ಆಗಲಿ ಬರೋಕ್ಕೆ ಬಿಡಲಿಲ್ಲ. ನಾನು ಸ್ನೇಹನಿಗೆ ಫೋರ್ಸ್ ಮಾಡ್ತಾಯಿದ್ದೆ. ಒಂದು ದಿನ ತುಂಬ ಕೆಮ್ಮು ಮತ್ತು ವಾಮಿಟ್ ಮಾಡ್ತಾ ರಕ್ತ ಬಂತು. ಇದೇನು ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಸ್ನೇಹ ಕೋಲು ಹಿಡ್ಕೊಂಡು ನೋಡೋಕ್ಕೆ ಬಂದಳು. ಮತ್ತು ದೀಪ ಬಂದಳು. ಅವಳ ಮುಖದಲ್ಲಿ ನಗು ಇತ್ತು. ನಾನು ಏನಿದು ಅಂತ ಅವಳ ಹತ್ರ ಕೇಳಿದ್ದಕ್ಕೆ, ನಿನಗೆ ನನ್ನ ಜೊತೆ ಮಾಡಿದ ಕೆಲಸಕ್ಕೆ ಪ್ರತಿಫಲ ಅಂತ ಹೇಳಿ ಹೋದಳು. ನಾನು ಬೇಗ ಆಟೋಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಹೋದೆ. ಆದರೆ ಲಾಸ್ಟ್ ಸ್ಟೇಜಲ್ಲಿ ಇದ್ದೆ. ನಾನು ಮಾಡಿದ ಪಾಪಕ್ಕೆ ದೀಪ ಮತ್ತು ಸ್ನೇಹ ಹತ್ರ ಕ್ಷಮೆ ಕೇಳಿದೆ. ಸ್ನೇಹನಿಗೆ ಎಲ್ಲ ಗೊತ್ತಾಗಿ ನನ್ನನ್ನು ಇಬ್ಬರು ಕ್ಷಮಿಸಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.